ಒಂದು ಸ್ವಲ್ಪ ನಿಲ್ಸಪ್ಪ. ಏನು ಸರ್? ಕನ್ನಡ ಹಾಡಾಕು. ಕನ್ನಡ ಹಾಡಿಲ್ಲ ಸರ್. ಸರಿ ಕನ್ನಡ FM ಆದ್ರೂ ಹಾಕು. ಆಗಲ್ಲ ಸರ್, ಇದು ನನ್ನ ಗಾಡಿ, ನನ್ನ ಇಷ್ಟ. ನಾನು ತಮಿಳ್ ಹಾಡೇ ಕೇಳೋದು. ಬೇಕಾದ್ರೆ ಕುತ್ಕೊಳ್ಳೇ ಹೇಳ್ತಾರೆ, ಹೋಯ್ತಾರೆ. ಹೌದಾ? ಹೌದು. ಸ್ವಲ್ಪ ಬಾರಪ್ಪ ಇಲ್ಲಿ. ಸರ್ ಹಾಯ್. ಯಾರ ನೀನು? ಯಾರೋ ಕನ್ನಡದಲ್ಲಿ ಮಾತಾಡ್ತಾನೆ. ನಾನೊಬ್ಬ ಕನ್ನಡಿಗನೇ ಆಗಿರ್ತೀನಿ. ನನ್ನ ಜಲ ಕನ್ನಡ, ನನ್ನ ನೆಲ ಕನ್ನಡ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಮನೆಯಲ್ಲಿ ಯಾವ ಭಾಷೆ ಆದ್ರೂ ಮಾತಾಡ್ಕೋ. ಯಾವತ್ತಾದ್ರೂ ಏನಾದ್ರು ಬಂದು ಕೇಳಿದಾನಾ? ಇಲ್ಲ. ಕನ್ನಡನೇ ಮಾತಾಡೋಂತ ನಿನಗೆ ಹೇಳ್ತಾ ಇಲ್ಲ. ಬೇರೆ ಭಾಷೆ ಜೊತೆ ಕನ್ನಡನೂ ಮಾತಾಡೋದು. ಇಲ್ಲಿ ಅನ್ನ ತಿಂತೀಯ ತಾನೆ? ರೋಡ್ ಬೇಕು, ಚೇಂಬರ್ ಬೇಕು, ಅದು ಬೇಕು, ಇದು ಬೇಕು ಅಂತ ಸ್ಟ್ರೈಕ್ ಮಾಡೋದು, ಹೋರಾಟ ಮಾಡೋರು ನಾವು. ನೀವು ಎಲ್ಲ ತಿಂದು ಉಂಡು ಮಜಾ ಮಾಡಿ ಆ ಕಸ ಹಾಕೋಕ್ಕೂ ಜಾಗ ಕೊಡೋರು ನಾವು. ಯಾವತ್ತಾದ್ರೂ ಏನಾದ್ರು ಕೇಳಿದ್ದೀವ? ನಿಯತ್ತಿರ್ಬೇಕಲ್ವ? ಇಷ್ಟೆಲ್ಲ ಉಪಯೋಗಿಸ್ಕೊಂಡು ನನ್ನ ಮಕ್ಕಳೇ ಕನ್ನಡ ಮಾತಾಡೋದು ಉರ್ದಂಗೆ ಆಗುತ್ತಲ್ವ? ನೀನು ಹೊಡಿದು ಬಿಟ್ಟಿದ್ದೀನಿ. ಯಾಕೆ ಗೊತ್ತಾ? ಇಲ್ಲಿ ಅನ್ನ ತಿಂದಿದೆಯಾ, ನೀರು ಕುಡಿದಿದೆಯಾ ಅಂದರೆ ನೀನು ಒಬ್ಬ ಕನ್ನಡಿಗನೇ. ಆ ನಿಯತ್ತು ಉಳಿಸ್ಕೊ. ಅರ್ಥ ಆಯ್ತಾ? ಹೋಗು. ಇದು ಅವನೊಬ್ಬನಿಗೆ ಹೇಳ್ತಾ ಇಲ್ಲ. ಕರ್ನಾಟಕದಲ್ಲಿ ಇದ್ದೀರಾ ಅಂದರೆ ಕನ್ನಡ ಮಾತಾಡಿ, ಕನ್ನಡದಲ್ಲಿ ವ್ಯವಹರಿಸಿ. ಅನ್ನ ತಿನ್ನೋರಾಗಿದ್ದರೆ ಅರ್ಥ ಮಾಡ್ಕೋತೀರಾ, ಇಲ್ಲ ಅಂದರೆ